ಮದಕರಿ ನಾಯಕ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಸೂಪರ್ ಓವರ್. 4ನೇ ದಿವಸದ ಅಂತಿಮ ಪಂದ್ಯ. ಆಸಿಫ್ ಎಸೆಗಾರಿಕೆ ಭಾಗದಲ್ಲಿ ಒಂದೆಡೆ ಪ್ರಜ್ವಲ್, ಒಂದೆಡೆ ಕಿರಣ್. ಮದಕರಿ ಕಪ್ಪಿನ ಸೂಪರ್ ಓವರ್. ಬಹಳಷ್ಟು ಉತ್ತಮ ಎಸೆತ, ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಆಸಿಫ್. ಬೆಳಗಿನಿಂದ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ನೀಡುತ್ತಾ ಇದ್ದಾರೆ ರಾಣೆಬೆನ್ನೂರಿನ ಆಸಿಫ್. ಮದನಿ ವರ್ಸಸ್ ಅಥರ್ವ. 1 ಓವರ್ನ ಸೂಪರ್ ಓವರ್. ನಾಳೆ ದಿನ 8 ಗಂಟೆಗೆ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. SMCC ನ್ಯಾಶ್ ಯುನೈಟೆಡ್ ಜಾಗ್ವಾರ್ ಅನ್ನು ಎದುರಿಸಲಿಕ್ಕಿದೆ. ಮತ್ತೆ ಆಸಿಫ್ 2ನೇ ಬಾರಿ ಶಾರ್ಟ್ಗೆ ಬಿದ್ದ ಚೆಂಡು ಬಾರಿಸುತ್ತ ಹೊಡೆತ, ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ ಪ್ರಜ್ವಲ್ ಪಾಂಡಿನ ಮುಖ್ಯವಾಗಿ. ಶಾರ್ಟ್ ಆಗಿ ಬಿದ್ದ ಚೆಂಡಿಗೆ ಭರ್ಜರಿ ಹೊಡೆತ ದಾಖಲಿಸ್ತಾ ಇದ್ದಾನೆ ಕಿರಣ್. ಒಂದೆಡೆ ಕಿರಣ್, ಒಂದೆಡೆ ಪ್ರಜ್ವಲ್. ಆಸಿಫ್ ಈವರೆಗೆ ಅತ್ಯುತ್ತಮ ಎಸೆಗಾರಿಕೆ ನೀಡಿದಂತ ಆಸಿಫ್ ಸ್ವಲ್ಪ ಶಾರ್ಟ್ ಆಗಿ ಚೆಂಡನ್ನು ಎಸೆದ್ರು. ಅದಕ್ಕೆ ಸರಿಯಾಗಿ ದಂಡನೆ ಕೂಡ ಶೃಂಗೇರಿ ಕಡೆಯಿಂದ ಬರ್ತಾ ಇದೆ. ಮದಕರಿ ಕಪ್ಗಾಗಿ ಸಾಗ್ತಾ ಇದೆ 4ನೇ ದಿವಸದ ಅಂತಿಮ ಪಂದ್ಯ. ಬಹಳಷ್ಟು ಉತ್ತಮ ಎಸೆತ, ಸ್ಕ್ವಾರ್ಗೆ ಬಾಗಿ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ ಸಫಲತೆ ಕಾಣ್ತಾ ಇಲ್ಲ. 1 ಓಟಕ್ಕೆ ತೃಪ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ತಡದ ಮೊತ್ತ 7, 3 ಚೆಂಡು, 7 ಓಟ, ಯಾವುದು ಉದ್ಧಾರ ನಷ್ಟವಿಲ್ಲ ಅಥರ್ವ ಶೃಂಗೇರಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆಸಿಫ್. ಈಗ ಸ್ಟ್ರೈಕರ್ ಭಾಗದಲ್ಲಿ ಪ್ರಜ್ವಲ್. ಚಿತ್ರದುರ್ಗದ ಮದಕರಿ ಕಪ್ ಸಾಗ್ತಾ ಇದೆ. ಎಂ ಸ್ಪೋರ್ಟ್ಸ್ ಈ ಪಂದ್ಯದ ನೇರ ಲೈವ್ ಅಪ್ಡೇಟ್ ಅನ್ನು ಮಾಡ್ತಾ ಇದೆ. ಒಂದು ರೋಚಕ ಪಂದ್ಯ, ಒಂದು ರೋಮಾಂಚಕ ಪಂದ್ಯ, ಒಂದು ಕುತೂಹಲಕಾರಿ ಪಂದ್ಯ. ಮತ್ತೆ ಆಸಿಫ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 8, 4 ಎಸೆತಗಳ ಮುಕ್ತಾಯದ ಬಳಿಕ ಪಂದ್ಯಾಟದಲ್ಲಿ ಹಿಡಿತವನ್ನು ಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದೆ ಅಥರ್ವ. ಆ ಒಂದು ದಾಂಡಿಗೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆಸಿಫ್. ಮತ್ತೆ 5ನೇ ಬಾರಿ ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮುಂದೆ ಬಂದು ಆಡುವಂತ ಪ್ರಯತ್ನ. 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ. 2 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡದ ಮೊತ್ತ 10, 10 ವಿದೌಟ್ ಲಾಸ್. ಅಂತಿಮ ಎಸೆತಕ್ಕಾಗಿ ಮತ್ತೆ ಆಸಿಫ್. ಹನ್ನೊಂದು ಗಂಟೆಗೂ ಕೂಡ ಬಹಳಷ್ಟು ಪ್ರೇಕ್ಷಕರು ಪಂದ್ಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ಪ್ರೇಕ್ಷಕರು ಬಹಳಷ್ಟು ಮತ್ತೆ ಎಸೆತ, ಮತ್ತೆ 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಡದ ಮೊತ್ತ 12, 13 ಈಸಿ ಟಾರ್ಗೆಟ್. 13ರ ಟಾರ್ಗೆಟ್ ನೀಡ್ತಾ ಇದೆ. ಒಂದು ಲೋವರ್ ಫುಲ್ ಟಾಸ್ ಅನ್ನು ತಪ್ಪು ಎಸೆತ ಬಹುಶಃ 6 ಓಟವನ್ನು ಹೆಚ್ಚುವರಿಯಾಗಿ ನೀಡ್ತಾ ಇದೆ. ಮದನಿ ಕೂಡ ಬಹಳಷ್ಟು ಬಲಿಷ್ಠ ತಂಡ. ಯಾವ ಹಂತದಲ್ಲಿ ಕೂಡ ಈ ಆಟವನ್ನು ಕಾಣುವ ಎಲ್ಲ ಅವಕಾಶಗಳು ಕೂಡ ಇದೆ. ಒಂದೆಡೆ ಅಲಿ, ಒಂದೆಡೆ ಆರೀಫ್ ಅಂತ ಆಟಗಾರರನ್ನ ಹೊಂದಿಕೊಂಡಂತ ಒಂದು ತಂಡವು ಕೂಡ ಮದನಿ. ನಾಳೆ ದಿನ ಮದಕರಿ ಕಪ್ಪಿನ ಅಂತಿಮ ದಿನ, 5ನೇ ದಿನ, ಭಾನುವಾರ ರಜಾ ದಿನ. ಫಸ್ಟ್ ಮ್ಯಾಚ್ SMCC ನ್ಯಾಶ್ ವರ್ಸಸ್ ಯುನೈಟೆಡ್ ಜಾಗ್ವಾರ್ ಬೆಳಿಗ್ಗೆ 8 ಗಂಟೆಗೆ. 2ನೇ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಚಾಣಕ್ಯ ಜಾನ್ಸನ್ 9 ಗಂಟೆ. ಹರಿಹರ ಫ್ರೆಂಡ್ಸ್ ವರ್ಸಸ್ ವಿಭೂಷಣ್
ಅನ್ಪ್ರೆಡಿಕ್ಟಬಲ್ KR ಬೆಂಗಳೂರು 10 ಗಂಟೆಗೆ, ಹಾಗೂ ಜನಪ್ರಿಯ ದಾವಣಗೆರೆ ವರ್ಸಸ್ NDC 11 ಗಂಟೆಗೆ 4ನೇ ಪಂದ್ಯ, ಹಾಗೂ 5ನೇ ಪಂದ್ಯ ದಾವಣಗೆರೆ ಲಯನ್ಸ್ ವರ್ಸಸ್ ಜಿಮ್ಮಿ ಪಾಂಚಜನ್ಯ 12 ಗಂಟೆಗೆ. ತದನಂತರ 1 ಗಂಟೆಯಿಂದ ಕ್ವಾರ್ಟರ್ ಫೈನಲ್ ಶುರು. 4 ಕ್ವಾರ್ಟರ್ ಫೈನಲ್ಗಳು 1, 2, 3, 4ಕ್ಕೆ, ಹಾಗೂ 5ರಿಂದ ಸೆಮಿಫೈನಲ್ ಆರಂಭ. 8 ಗಂಟೆಗೆ ಫೈನಲ್ ಆರಂಭ. ಪಂದ್ಯ ಆರಂಭಿಸಿ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಆರಂಭಿಕ ಆಟಗಾರರು. ಒಂದೆಡೆ ರಿಯಾಸ್, ಇನ್ನೊಂದೆಡೆ ಅಲಿ. ಎಸಗಾರಿಕೆ ಭಾಗದಲ್ಲಿ ಸಚಿನ್ ಹಿರೇಸರ. ತೀರ್ಥಹಳ್ಳಿ ಪರಿಸರದ ಮತ್ತೋರ್ವ ಅನುಭವಿ ಎಸೆತಗಾರ ಸಚಿನ್. ಮದಕರಿ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಬರುವ ಬುಧವಾರ, ಗುರುವಾರ, ಶುಕ್ರವಾರ ತಿಪ್ಪಟೂರಿನಲ್ಲಿ ಸಿಂಧೂರ ಕಪ್ ಪ್ರತಿ ತಂಡಗಳ ಐಕಾನ್ ಆಡುವಂತಹ ಒಂದು ತಂಡದ ಪಂದ್ಯಕೂಟ ಕೂಡ ತಿಪ್ಪಟೂರಿನಲ್ಲಿ ಸಾಗಲಿಕ್ಕಿದೆ. ಮಾರ್ಚ್ನಲ್ಲಿ BSC ಪಂದ್ಯಕೂಟ ಬ್ಯಾಟರಾಯನ್ಪುರದಲ್ಲಿ 10 ಲಕ್ಷದ ಪಂದ್ಯಕೂಟ. ಜನವರಿ 23, 24, 25, 26 4 ದಿನಗಳ ಬ್ರಹ್ಮಾವರದಲ್ಲಿ HMC ಯುನೈಟೆಡ್ ಟ್ರೋಫಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್. ಮೊದಲ ಬಹುಮಾನ 25 ಲಕ್ಷ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 15 ಲಕ್ಷ ಆಕರ್ಷಕ ಟ್ರೋಫಿ. ಮಹಾರಾಷ್ಟ್ರ ಸೀರೀಸ್ ಕಾರ್ ಇರ್ತದೆ. ಫೈನಲ್ ಮ್ಯಾಚ್ ಬೈಕ್ ಎತ್ತ ಇದು ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಜನವರಿ ಮಾಸದಲ್ಲಿ ಸಾಗ್ತದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಹಿರೇಸರ, ಸ್ಟ್ರೈಕರ್ ವಿಭಾಗದಲ್ಲಿ ಅಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಿಯಾಸ್. ಬಹಳ ಶೂತ ಮತ್ತೆ ಎಸೆತ, ಕ್ವಿಕ್ಕರ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, 5 ಚೆಂಡು 13 ಓಟ, 5 ಬಾಲ್ಸ್ 13 ರನ್ಸ್. ಮತ್ತೆ ಸಚಿನ್ ಟು ಅಲ್ಲಿ. ಬಹಳ ಶುದ್ಧ ಮತ್ತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, 4-13. ಅಲ್ಲಿ ಸ್ಟ್ರೈಕರ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ದಾವಣಗೆರೆ ಪರಿಸರ ಮತ್ತೊಂದು ಅನುಭವಿ ಆಟಗಾರ ರಿಯಾಸ್. ಮತ್ತೆ 3ನೇ ಬಾರಿ ಸಚಿನ್. ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡುಗಡೆ ಭಾಗದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಅನ್ನು ಪಡ್ಕೊಂಡ್ರು, ಅಲ್ಲಿ ಹುದ್ದರಿ ನೆಲ ಕುಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಆರೀಫ್
ದಾವಣಗೆರೆ ಪರಿಸರದ ಎರಡು ಬಲಿಷ್ಠ ಆಟಗಾರರಿಗೆ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಆದರೆ ಟಾಸ್ಕ್ ಜಾಸ್ತಿ ಆಗ್ತಾ ಇದೆ, ಸಮಯ ಕಡಿಮೆ ಆಗ್ತಾ ಇದೆ, ಚೆಂಡುಗಳು ಕಡಿಮೆ ಆಗ್ತಾ ಇದೆ. 3-13. ಈ ಒಂದು ಪದ ತರುವಾಯ ನಿರ್ಣಾಯಕರು ಬೇಲ್ಸನ್ನ ಜೋಪಾನವಾಗಿ ಇಟ್ಕೊಳ್ಬೇಕಾಗಿ ಸಂಘಟಕರು ಹೇಳಿದ್ದಾರೆ. ಮತ್ತೆ ಸಚಿನ್ ಕ್ಷಣಕಾಲ ಗಾಳಿ ತಳ್ತಾ ಇದೆ. ಲಾಂಗ್ ಆಫ್ ವಿಭಾಗದಲ್ಲಿ ಬೌಂಡ್ರಿ. ಈ ಮುಂಚೆ ಹೇಳಿದಂತೆ ದಾವಣಗೆರೆ ಎರಡು ಹೆಮ್ಮೆಯ ಆಟಗಾರರು, ಒಂದೆಡೆ ಆರೀಫ್, ಇನ್ನೊಂದೆಡೆ ರಿಯಾಜ್. 2ಕ್ಕೆ 9, 2 balls 9 runs, 2 ಚೆಂಡು 9 ಓಟ. ಗೋಟಗಳ ಹಿಂದೆ ಪ್ರಜ್ವಲ್, ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಹಿರೇಸರ, ಪವರ್ ಶಾಟಿಂಗ್ ಭಾಗದಲ್ಲಿ ಶಿವು ಮತ್ತೊಬ್ಬ ಸೀನಿಯರ್ ಆಟಗಾರ, ಮಾಲಕ ಥರ್ಡ್ ಮ್ಯಾನ್ ವಿಭಾಗದಲ್ಲಿ, ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ. ಈ ಬಾರಿ ಎಸೆತ ಚೆಂಡು ಬೀಸುವಂತ ಪ್ರಯತ್ನ, ಅಂತಿಮ ಎಸೆತ, 8 ಓಟದ ಅವಶ್ಯಕತೆ. ವಸ್ತುಶಃ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ಅಥರ್ವ ಶೃಂಗೇರಿ. ಈ ಹಿಂದೆ ದಾವಣಗೆರೆಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನಲ್ಲಿ ಕೂಡ ಕ್ವಾರ್ಟರ್ ಫೈನಲ್ ಹಂತಕ್ಕೇರಿದಂತಹ ತಂಡ ಈಗ ಮತ್ತೊಂದು ಕ್ವಾರ್ಟರ್ ಫೈನಲ್, ಬ್ಯಾಕ್ ಟು ಬ್ಯಾಕ್ ಕ್ವಾರ್ಟರ್ ಫೈನಲ್ ಏರುವ ಎಲ್ಲ ಸೂಚನೆಗಳು ಕೂಡ ಅಥರ್ವವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಎಸೆತ, 8 ಓಟದ ಅವಶ್ಯಕತೆ. ಮತ್ತೆ ಸಚಿನ್ ಹಿರೇಸರ, ಬಹಳಷ್ಟು ಉತ್ತಮ ತಡೆತ, ಭರ್ಜರಿಯಾದ ಸಿಕ್ಸರ್. ಅಂತಿಮ ಹಂತದಲ್ಲಿ ವೀರೋಚಿತ ಸೋಲನ್ನು ಕಂಡುಕೊಳ್ತಾ ಇದೆ ಮದನಿ. ವೀರೋಚಿತ ಸೋಲನ್ನು ಕಂಡುಕೊಳ್ತಾ ಇದೆ ಮದನಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪಂದ್ಯದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ತಂಡ ಅಥರ್ವಕ್ಕೂ ಕೂಡ ಕೃತಜ್ಞತೆಗಳು. ಅಲ್ಲಿ ನಮ್ಮ ಸ್ಟಂಪ್ ಅನ್ನು ನಮ್ಮ ಸಂಘಟಕರು ತೆಗೆದುಕೊಂಡು ಬರ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ರಾಮಣ್ಣ ಅವರು 4ನೇ ದಿವಸ ಪಂದ್ಯ ಇಲ್ಲಿಗೆ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ SMCC ನ್ಯಾಶ್ ವರ್ಸಸ್ ಯುನೈಟೆಡ್ ಜಾಗ್ವಾರ್. ಎಲ್ಲರೂ ಕೂಡ ಶುಭ ರಾತ್ರಿ.